ನಾವಿಂದು ಹಿಮಾಲಯದ ಸಸ್ಯವರ್ಗಗಳ ಕುರಿತು ಕೆಲವೊಂದಿಷ್ಟು ಪರಿಚಯ ಮಾಡಿಕೊಳ್ಳೋಣ. ನಾವೀಗ ಕಾಣ್ತಾ ಇರುವುದು ಮಧ್ಯ ಹಿಮಾಲಯ ಅಥವಾ ಹಿಮಾಚಲದ ಭಾಗದಲ್ಲಿ ಕಂಡುಬರುವಂಥ ಸಸ್ಯಗಳು. ಇವೆಲ್ಲವೂ ಕೂಡ ಸಿವಾಲಿಕ್ ಬೆಟ್ಟಗಳನ್ನು ನಾವು ನೋಡ್ತಾ ಇದ್ದೇವೆ. ಸಿವಾಲಿಕ್ ಬೆಟ್ಟಗಳ ಸಾಲು ಕೆಳಗಡೆ ಕಾಣೋದು ಸಿವಾಲಿಕ್ ಬೆಟ್ಟಗಳು ಸುಮಾರು 1500ದಿಂದ 200 ಮೀಟರ್ಗಳಷ್ಟು ಎತ್ತರವಾದಂಥ ಪರ್ವತಗಳನ್ನು ಅಲ್ಲಿ ಕಾಣ್ಬೋದು. ಅದನ್ನು ದಾಟಿ ಮೇಲಕ್ಕೆ ಹೋದ ಹಾಗೆ ಮಧ್ಯ ಹಿಮಾಲಯ ಅಥವಾ ಹಿಮಾಚಲದ ಪ್ರದೇಶಗಳು, ಎಲ್ಲ ಕಡೆಗಳಲ್ಲೂ ಕೂಡ ಸೂಚಿಪರ್ಣ ಅರಣ್ಯಗಳನ್ನು ನಾವು ಕಾಣ್ಬೋದು. ಉದಾಹರಣೆಗೆ ಫೈನ್, ಫರ್, ಸ್ಟ್ರೂಸ್, ಚೆಸ್ಟ್ನಟ್ ಮುಂತಾದ ಬೇರೆ ಬೇರೆ ರೀತಿಯಾದಂತಹ ಮರಗಳು ಇಲ್ಲಿ ಹೆಚ್ಚು ಕಂಡುಬರುತ್ತವೆ. ಇಲ್ಲಿ ಹಿಮಾಲಯದ ಸಸ್ಯವರ್ಗಗಳಲ್ಲಿ ಒಟ್ಟಾರೆ ತಳಭಾಗದಲ್ಲಿ ಉಷ್ಣವಲಯದ ಮತ್ತು ಉಪ ಉಷ್ಣವಲಯದ ಸಸ್ಯವರ್ಗಗಳು, ಮೇಲ್ಭಾಗಕ್ಕೆ ಹೋದ ಹಾಗೆ ಸಮಶೀತೋಷ್ಣ ವಲಯದ ಹಾಗೂ ಅತ್ಯಂತ ಮೇಲ್ಭಾಗದಲ್ಲಿ ಶೀತವಲಯದ ಕೆಲವೊಂದು ಸಸ್ಯವರ್ಗಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅತ್ಯಂತ ಮೇಲಕ್ಕೆ ಹೋದ ಹಾಗೆ ಶೀತವಲಯದ ಭಾಗಗಳಲ್ಲಿ ಸಸ್ಯವರ್ಗ ತುಂಬ ಕಡಿಮೆ ಇರುತ್ತದೆ, ಯಾಕೆಂದರೆ ಹಿಮಾಚ್ಛಾದಿತವಾದಂತಹ ಪ್ರದೇಶಗಳಿರೋದ್ರಿಂದ. ಈ ಮಧ್ಯ ಹಿಮಾಲಯದ ಭಾಗದಲ್ಲಿ ನಾವು ಸಾಕಷ್ಟು ಸೂಚಿಪರ್ಣ ಅರಣ್ಯಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಈ ಭಾಗದಲ್ಲಿ ಬೇಸಿಗೆಯಲ್ಲಿ ಈ ರೀತಿಯಾದಂಥ ವಾತಾವರಣ ಇದ್ದರೆ, ಚಳಿಗಾಲದಲ್ಲಿ ಇವು ಕೂಡ ಹಿಮದಿಂದ ಕೂಡಿರ್ತವೆ. ಈ ಭಾಗಗಳೆಲ್ಲ ಹಿಮಾಚ್ಛಾದಿತವಾಗಿರ್ತವೆ. ಈ ಹಿಮಾಲಯದ ಪರ್ವತ ಶ್ರೇಣಿಗಳನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಿದೆ. ಪರ್ವತ ಶ್ರೇಣಿಗಳು ಒಂದರ ಪಕ್ಕ ಒಂದು ಹೇಗೆ ಸಾಲಾಗಿ ಇವೆ ಎಂಬುದನ್ನು ಗಮನಿಸಿ. ಅದೇ ರೀತಿಯಲ್ಲಿ ಸೂಚಿಪರ್ಣ ವೃಕ್ಷಗಳು ಯಾವ ರೀತಿಯಾಗಿದ್ದಾವೆ, ಹಿಮ ಇದರ ಮೇಲೆ ಬಿದ್ದರೂ ಕೂಡ ಆ ಹಿಮ ಜಾರಿ ಹೋಗುವ ಹಾಗೆ ಇರ್ತದೆ. ಇವುಗಳೆಲ್ಲ ಕೂಡ ಏನಂತಂದರೆ ಹಿಮಾಲಯದಲ್ಲಿ ಕಂಡುಬರುವಂಥ ಸೂಚಿಪರ್ಣ ವೃಕ್ಷಗಳು. ನೋಡಿ, ಹಿಮಾಲಯ ಪರ್ವತ ಶ್ರೇಣಿಯ ಹಿಮಾದ್ರಿಯ ಭಾಗ ಅಥವಾ ಮಹಾ ಹಿಮಾಲಯದ ಭಾಗದಲ್ಲಿ ತುಂಬ ಹಿಮವನ್ನು ನಾವು ಕಾಣ್ಬೋದು. ಜೊತೆಯಲ್ಲಿ ಅಲ್ಲಿ ಯಾವುದೇ ಬಗೆಯ ವಿಶೇಷ ಸಸ್ಯವರ್ಗಗಳಿರೋದಿಲ್ಲ. ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಹೂವುಗಳು ಮಾತ್ರ ಕಂಡುಬರ್ತವೆ. ಇವೆಲ್ಲ ಕೂಡ ಮಧ್ಯ ಹಿಮಾಲಯ ಅಥವಾ ಹಿಮಾಚಲದ ಭಾಗದಲ್ಲಿ ಕಂಡುಬರುವಂತಹ ಪ್ರದೇಶಗಳು. ಇಲ್ಲಿ ಮಧ್ಯ ಹಿಮಾಲಯ ಮತ್ತು ಮಹಾ ಹಿಮಾಲಯ ಎರಡನ್ನೂ ಕೂಡ ನಾವು ಕಾಣ್ತಾ ಇದ್ದೇವೆ. ಜೊತೆಯಲ್ಲಿ ಸೂಚಿಪರ್ಣ ವೃಕ್ಷಗಳ ಒಂದು ಸಾಲುಗಳು. ಹಿಮಟೋಪಿಯಿಂದ ಹಿಮಾದ್ರಿ ಆವರಿಸಿರುತ್ತದೆ. ಹಿಮಾಚಲದ ಭಾಗದಲ್ಲಿ ಸಸ್ಯವರ್ಗಗಳು ಇರ್ತವೆ. ಹಿಮಾದ್ರಿ ಅಥವಾ ಅತ್ಯಂತ ಎತ್ತರವಾದ 8000 ಮೀಟರ್ಗಳಷ್ಟು ಎತ್ತರವಾದಂತಹ ಪರ್ವತ ಶ್ರೇಣಿಗಳಲ್ಲಿ ನಾವು ಹಿಮಾಚ್ಛಾದಿತವಾದಂಥ ಪ್ರದೇಶಗಳನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಕೆಲವೊಮ್ಮೆ ಅಲ್ಲಲ್ಲಿ ಈ ಹಿಮ ಕರಗಿದ ನೀರಿನಿಂದ ಉಂಟಾದ ಜಲಪಾತಗಳಿದ್ದಾವೆ. ಅದು ಹಲವಾರು ನದಿಗಳ ಉಗಮ ಸ್ಥಾನ ಕೂಡ ಹೌದು. ಇಲ್ಲಿ ಹಿಮಾಲಯದ ಪ್ರದೇಶಗಳಲ್ಲಿ ಕೂಡ ಎತ್ತರವಾದಂಥ ಪ್ರದೇಶಗಳಿದ್ದು, ಕೆಲವೊಂದು ಕಡೆಗಳಲ್ಲಿ ಸಮತಟ್ಟಿನ ಪ್ರದೇಶ ಇರ್ತದೆ. ಈ ರೀತಿ ಹಿಮಾಚ್ಛಾದಿತ ಪ್ರದೇಶಗಳನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಜೊತೆಯಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಅನೇಕ ಬಗೆಯ ಪ್ರಾಣಿಗಳಿಗೆ ಕೂಡ ಆಶ್ರಯ ತಾಣವಾಗಿದೆ. ಯಾಕೆಂದರೆ ಇಲ್ಲಿರುವಂಥ ಸೂಚಿಪರ್ಣ ಅರಣ್ಯಗಳಲ್ಲಿ ಹಿಮಕರಡಿ, ಹಿಮತೋಳ ಮುಂತಾದ ಹಿಮದಲ್ಲಿ ವಾಸಿಸುವ ಪ್ರಾಣಿಗಳು ಇಲ್ಲಿ ವಾಸವಾಗುತ್ತವೆ. ಇವೆಲ್ಲ ಕೂಡ ಹಿಮಾಲಯದ ಭಾಗದ ದೃಶ್ಯಗಳು. ಇವು ಹಿಮಾಲಯದ ಭಾಗದಲ್ಲಿ ಕಂಡುಬರುವ ಹೂವುಗಳು. ನಾವು ಹಿಮಾಲಯದಲ್ಲಿ ತೆರಳುವಾಗ ಎಲ್ಲ ಕಡೆಗಳಲ್ಲಿ ಕೂಡ ಇಂಥ ಹೂವುಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಬಗೆಯ ವೈವಿಧ್ಯಮಯವಾದ ಹೂವುಗಳಿವೆ ಇಲ್ಲಿ. ಧನ್ಯವಾದಗಳು.